नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् पञ्चमे सर्वाभेदाधिकरणे अस्मिन् सर्वाभेदाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः दशमं सूत्रं पादादितः दशमं सूत्रम् अस्मिन् सर्वाभेदाधिकरणे उपनिबद्धम् एकमात्रं सूत्रं भगवता आचार्येण बादरायणेन। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं दशमं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम शुद्धान्तःकरणं प्राज्ञं शुद्ध विज्ञानबोधकं वन्दे तं शङ्करं ब्रह्मनिष्ठं तापत्रयापहम्। ओम शुद्धान्तःकरणं प्राज्ञं शुद्ध विज्ञानबोधकं वन्दे तं शङ्करं ब्रह्मनिष्ठं तापत्रयापहम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे पंचमं सर्वाभेदाधिकरणम्। तस्मिन् सूत्रे उपनिबद्धम् एकमात्रं सूत्रं द्विवारं पठामः। अनन्तरम् अन्वयक्रमं पश्यामः। ओम सर्वाभेदादन्यत्रे मे ओम सर्वाभेदादन्यत्रे मे अन्वयस्तु एवं वर्तते। सर्वाभेदात् सर्वासु शाखासु भेदात् अभेदात् सर्व अभेदात् सर्वासु शाखासु अभेदात् कस्य अभेदात् प्राणविज्ञानस्य अभेदात् सर्वासु शाखासु प्राणविज्ञानस्य अभेदेन उक्तत्वात् उपदिष्टत्वात् इमे गुणाः केते इमे गुणाः वसिष्ठत्वादि गुणाः
ಇಮೇ ವಸಿಷ್ಠತ್ವಾದಿ ಗುಣ ಅನ್ಯತ್ರ ಅನ್ಯತ್ರ ಇತ್ಯುಕ್ತೆ ಶಾಖಾಂತರೇಷ್ವಪಿ ಅಸ್ಮಿನ್ ಪ್ರಾಣವಿಜ್ಞಾನ ಪ್ರಕರಣೆ ಉಪದಿಷ್ಟಾಃ ಶಾಖಾಂತರೇಷು ಪ್ರಸಿದ್ಧಾಃ ಮಂತ್ರಾः अस्ति ತೇಷ್ವಪಿ ಉಪಸಂಹರ್ತವ್ಯಾಃ ಎಲ್ಲ ಶಾಖೆಗಳಲ್ಲಿಯೂ ಕೂಡ ಪ್ರಾಣ ವಿಜ್ಞಾನವನ್ನ ಸಮಾನವಾಗಿ ಹೇಳಿದೆ. ಪ್ರಾಣದ ಸ್ವರೂಪ ಮತ್ತೆ ಆ ಇಂದ್ರಿಯಗಳು ಒಂದಕ್ಕೊಂದು ಅವರ ಒಂದು ವಾಗ್ವಾದ ವಿವಾದ ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರಾಣನಿಗೆ ಈ ಒಂದು ಶ್ರೇಷ್ಠತ್ವ ಜ್ಯೇಷ್ಠತ್ವ ಇದನ್ನ ಒಪ್ಪಿಕೊಂಡು ಆ ಪ್ರಾಣನಿಯ ಕಾಣಿಕೆಯನ್ನು ಸಲ್ಲಿಸಿ ಅವರು ಆ ಪ್ರಾಣನಿಗೆ ವಿಧೇಯರಾಗಿದ್ದರು. ಇದು ಮತ್ತೆ ಇದಕ್ಕೆ ತಕ್ಕ ಫಲ ಎಲ್ಲವೂ ಕೂಡ ಸಮಾನವಾಗಿ ಹೇಳಿದೆ. ಎಲ್ಲವನ್ನೂ ಕೂಡ ಸಮಾನವಾಗಿ ಹೇಳಿದೆ. ಎಲ್ಲಿ ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಶಾಖಾಂತರಗಳಲ್ಲಿಯೂ ಕೂಡ ಸಮನಾಗಿ ಹೇಳಿದೆ. ಇಲ್ಲೇನು ಭೇದ ಇಲ್ಲ. ಆದ್ದರಿಂದ ಒಂದು ಕಡೆ ಪ್ರಾಣನಿಗೆ ವಸಿಷ್ಠತ್ವವನ್ನು ಹೇಳಿದ್ದಾರೆ, ಒಂದು ಕಡೆ ಪ್ರಾಣನಿಗೆ ವಸಿಷ್ಠತ್ವವನ್ನು ಹೇಳಿಲ್ಲ. ಬರೀ ಜ್ಯೇಷ್ಠತ್ವ ಶ್ರೇಷ್ಠತ್ವ ಅಂತ ಮೊದಲಾದ ಗುಣಗಳನ್ನು ಹೇಳಿದ್ದಾರೆ. ಹಾಗಿದ್ದರೂ ಕೂಡ ಈ ವಸಿಷ್ಠತ್ವವೇ ಮುಂತಾದ ಬೇರೆ ಶಾಖೆಯಲ್ಲಿ ಹೇಳದೇ ಇರುವ ಗುಣಗಳನ್ನ ಮತ್ತೊಂದು ಶಾಖೆಯಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಅದನ್ನ ಇಲ್ಲಿ ಎಳ್ಕೊಂಬಂದು ಹಾಕೋಬೇಕು. ಇದು ಆ ಗುಣನೇ ಇಲ್ಲಿ ತಂದು ಹಾಕೋಬೇಕು. ಅಂದ್ರೇನು? ಹೋದ ಅಧಿಕರಣದಲ್ಲಿ ಸಿದ್ಧಾಂತ ಮಾಡೋದಕ್ಕಿಂತ ವಿರುದ್ಧವಾಗಿದ್ದು. ಹೋದ ಅಧಿಕರಣದಲ್ಲಿ ಏನಾಗಿತ್ತು? ಇಲ್ಲ, ಇದು ಬೇರೆ ಬೇರೆ ಅಂತ ಹೇಳಿ ಆ ಉದ್ಗೀತ ಆ ಮತ್ತೆ ಅಕ್ಷರ ಎಂಬತಕ್ಕಂಥದ್ದನ್ನ ಅಭೇದದಿಂದ ನಾವು ತಿಳಿಯತಕ್ಕದ್ದಲ್ಲ, ಭೇದದಿಂದ ತಿಳಿಯತಕ್ಕದ್ದು. ಏನು ಭೇದ ಅಂತಂದ್ರೆ, ಒಂದು ಕಡೆ ಇದನ್ನ ಯಾವುದನ್ನ ಈ ಉದ್ಗೀತ ಎಂಬ ವಿಶೇಷಣದಿಂದ ಅಕ್ಷರವನ್ನ ಉಪಾಸ್ಯವನ್ನಾಗಿ ಹೇಳಿದೆ, ಇನ್ನೊಂದು ಕಡೆ ಜ್ಞೇಯವನ್ನಾಗಿ ಹೇಳಿದೆ. ಒಂದು ಕಡೆ ಉಪಾಸ್ಯತ್ವ, ಇನ್ನೊಂದು ಕಡೆ ಜ್ಞೇಯತ್ವ. ಎರಡಕ್ಕೂ ಕೂಡ ಏನು ಪರಸ್ಪರ ವಿರೋಧವಿರುವುದರಿಂದ ಎರಡನ್ನೂ ಕೂಡ ಎರಡೂ ಕೂಡ ಒಂದೇ ಎಂಬುದಾಗಿ ತಿಳಿಯಬಾರದು. ಅಲ್ಲಿ ಹೇಳಿರತಕ್ಕಂಥದ್ದೇ ಬೇರೆ, ಇಲ್ಲಿ ಹೇಳಿರತಕ್ಕಂಥದ್ದೇ ಬೇರೆ. ಅಲ್ಲಿ ಉಪಾಸ್ಯವಾಗಿ ಹೇಳಿದೆ, ಇಲ್ಲಿ ಜ್ಞೇಯವಾಗಿ ಹೇಳಿದೆ ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಿ ಈ ಪ್ರಾಣ ವಿಜ್ಞಾನ ಇದೆಯಲ್ಲ, ಅಲ್ಲಿ ಒಂದು ಕಡೆ ಹೇಳಿರತಕ್ಕಂತಹ ಗುಣಗಳನ್ನ ಅದು ಇನ್ನೊಂದು ಕಡೆಯಲ್ಲಿ ಇಲ್ಲದಿದ್ದರೂ ಕೂಡ ಅದನ್ನು ಎಳೆದುಕೊಂಡು ಬಂದು ಸೇರಿಸಿಕೊಳ್ಳಬೇಕು ಎಲ್ಲಿ ಶಾಖಾಂತರದಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೇನು? ಇಲ್ಲಿ ಅರ್ಥ ಎಲ್ಲದಕ್ಕೂ ಒಂದೇ ಅಲ್ಲ. ಒಂದೊಂದು ಪ್ರಕರಣ ಒಂದೊಂದು ಇದಕ್ಕೂ ಬೇರೆ ಬೇರೆ ಅರ್ಥಗಳಿದೆ. ಇದನ್ನ ತಿಳಿಯದೆ ಎಷ್ಟೋ ಜನ ಪಾಶ್ಚಾತ್ಯ ವಿದ್ವಾಂಸರು, ಯಾಕೆಂದ್ರೆ ಸಂಪ್ರದಾಯ ಗೊತ್ತಿಲ್ಲ, ಹಾಗಾಗಿ ಆ ಒಂದು ವಿಧವಾದಂತಹ ಒಂದು ನಿರ್ಧಾರಗಳನ್ನು ಹೇಳ್ಬಿಟ್ಟಿದ್ದಾರೆ. ಕೆಲವರು ಏನು ಪ್ರಯೋಜನ ಇಲ್ಲ ಕಣ್ರಿ, ಒಂದೊಂದು ಕಡೆ ಒಂದೊಂದು ತರ ಹೇಳ್ತಾರೆ, ಒಂದು ಕಡೆ ತಗೋಬೇಕು ಅಂತಾರೆ, ಒಂದು ಕಡೆ ಬಿಡಬೇಕು ಅಂತಾರೆ. ಏನಿದು? ಒಂದು 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 ಏಕತಾನತೆ ಅಂತಕ್ಕಂಥದ್ದು, ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ. ಉಪನಿಷತ್ತುಗಳು ವೇದಾಂತ ಅಂದ್ರೇನು? ಯಾರೋ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆಯ ಪಂಡಿತರೋ ವಿದ್ವಾಂಸರೋ ಅಥವಾ ಇನ್ಯಾರು ಋಷಿ ಬನ್ನಿಗಳು ಹೇಳಿದ್ದಾರಷ್ಟೆ. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಒಂದು ಏಕತಾನತೆ, ಒಂದು ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ ಅದರಲ್ಲಿ. ಹೀಗಾಗಿ ಅದು ಅಧ್ಯಯನ ಯೋಗ್ಯವಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದೆ. ಯಾತಕ್ಕೆ? ಈ ಒಂದು ಸಂಪ್ರದಾಯ ಗೊತ್ತಿಲ್ಲ, ಎಲ್ಲಿ ಹೇಗೆ ಅರ್ಥವನ್ನು ಮಾಡಬೇಕು
ಅಕ್ಷರ ಅಂದ್ರೆ ಇಲ್ಲಿ ಹೇಗರ್ಥ, ಅಲ್ಲಿ ಏನರ್ಥ, ಜ್ಞಾನ ಅಂದ್ರೆ ಇಲ್ಲಿ ಏನರ್ಥ, ಅಲ್ಲಿ ಏನರ್ಥ, ಉಪಾಸನೆ ಅಂದ್ರೆ ಇಲ್ಲಿ ಏನರ್ಥ, ಅಲ್ಲಿ ಏನರ್ಥ, ಇವಕ್ಕೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ. ಉಪಾಸನೆ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಅರ್ಥವಾಗ್ಬಿಡುತ್ತೆ. ಆದರೂ ಕೂಡ ನೋಡಿ, ಇಲ್ಲಿ ಉಪಾಸನೆ ಅಂತಂದ್ರೆ ಈ ಅರ್ಥ, ಮತ್ತೆ ಬೇರೊಂದು ಕಡೆ ಹೇಳ್ತಾರೆ ಆಚಾರ್ಯರು ಇಲ್ಲಿ ಉಪಾಸನೆ ಅಂತಂದ್ರೆ ಈ ಅರ್ಥ ಅಂತ ಹೇಳಿ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಇದನ್ನ ನಾವು ತಿಳ್ಕೊಳ್ಬೇಕಾದೇನು, ಗುರುಮುಖೇನಾನೇ ತಿಳ್ಕೊಳ್ಬೇಕು. ಬರೀ ಪುಸ್ತಕ ಓದಿ ಏನಾಗತ್ತೆ, ಏನ್ರಿ ಇಲ್ಲೂ ಉಪಾಸನೆ ಅಂತ ಹೇಳಿದ್ದಾರೆ, ಅಲ್ಲೂ ಉಪಾಸನೆ ಅಂತ ಹೇಳಿದ್ದಾರೆ, ಎರಡು ಒಂದೇ ಅರ್ಥ ಆಗಿಬಿಡುತ್ತಲ್ಲ. ಆದ್ದರಿಂದ ಹಾಗಲ್ಲ ಅಂಥೇಳಿ ಇಲ್ಲಿ ಎರಡನ್ನೂ ಕೂಡ, ಇಲ್ಲಿ ಒಂದು ಕಡೆ ಹೇಳಿದ್ದ ಗುಣಗಳನ್ನೇ ಇನ್ನೊಂದು ಕಡೆಯಲ್ಲಿಯೂ ಕೂಡ ಅದನ್ನ ಉಪಸಂಹಾರ ಮಾಡಿ ತಿಳಿಯಬೇಕು ಅಂತಕ್ಕಂಥದ್ದು. ಅದರಲ್ಲಿ ಈ ಉದಾಹರಣೆಯಾಗಿ ಈ ಆ ಸಂಶಯ ಭಾಗವನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಅಧಿಕರಣ ಅಂತ ಆಗಬೇಕಾದ್ರೆ ನೋಡಿ, ಶಂಕರ ಭಗವತ್ಪಾದರು ಇಡೀ ಶಾರೀರಕ ಮೀಮಾಂಸಾ ಶಾಸ್ತ್ರವನ್ನ ವಿಷಯಗಳ ಪ್ರಕಾರ, ಅಂದ್ರೇನು, ಈ ವಿಷಯಗಳ ಒಂದು ಆಧಾರದ ಮೇಲೆ ಹೇಗೆ ವಿಂಗಡಿಸಿದ್ದಾರೆ, 191 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಯಾವುದನ್ನ? ಶಾರೀರಕ ಮೀಮಾಂಸಾ ಶಾಸ್ತ್ರ ಒಟ್ಟಾಗಿ ಹೇಳಿದರು ಬಾದರಾಯಣರು. ಅದನ್ನ ಅಲ್ಲಿ ಹೇಳಿರತಕ್ಕಂತಹ ವಿಷಯಗಳನ್ನ ಆಧಾರವಾಗಿಟ್ಟುಕೊಂಡು ವಿಷಯಗಳಿಗೆ ಅನುಸಾರವಾಗಿ ಏನ್ ಹೇಳಿದ್ದಾರೆ, ಏನನ್ನು ಹೇಗಂತ ವಿಭಾಗ ಮಾಡಿದ್ದಾರೆ, 191 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಆ ಭಾಗಗಳಿಗೆ ಹೆಸರಾಯಿತು, ವಿಂಗಡಣೆಗೆ ಹೆಸರಾಯಿತು ಅಧಿಕರಣ ಎಂಬುದಾಗಿ. ಒಂದು ಅಧಿಕರಣ ಅಂದ್ರೆ ಏನು? 5 ಅಂಶಗಳಲ್ಲಿ ಇರಬೇಕು. ನಾವೆಲ್ಲ ಗೊತ್ತಿದೆಯಲ್ಲ, 5 ಅಂಶಗಳಿರಬೇಕು. ಯಾವುದದು? ವಿಷಯಶ್ಚೈವ ಪೂರ್ವಪಕ್ಷಸ್ತಥೋತ್ತರ ನಿರ್ಣಯಶ್ಚೇತಿ ಪಂಚಾಂಗಂ ಶಾಸ್ತ್ರೇಧಿಕರಣಂ ಮತಂ. ಶಾಸ್ತ್ರೇ ಅಧಿಕರಣಂ ಮತಂ. ಶಾಸ್ತ್ರದಲ್ಲಿ ಅಂದ್ರೇನು? ಶಾಸ್ತ್ರದಲ್ಲಿ ಅಂದ್ರೆ ಕೇವಲ ಶಾರೀರಕ ಮೀಮಾಂಸಾ ಶಾಸ್ತ್ರದಲ್ಲಿ ಅಲ್ಲ, ಯಾವುದೇ ಶಾಸ್ತ್ರದಲ್ಲಿ ಆದರೂ ಕೂಡ ಅದೇನಿರಬಹುದು, ಆರ್ಷವಾಗಿರ್ತಕ್ಕಂತಹ ಸಾಂಖ್ಯ, ಯೋಗ, ಮತ್ತೆ ಜೈನ, ಬೌದ್ಧ, ವೇದಾಂತ, ಮೀಮಾಂಸ, ವೈಶೇಷಿಕ ಇವಿರ್ಬೋದು. ಅಥವಾ ಈಗ ಏನು ಅಧುನಾತನ ವಿದ್ಯೆಗಳು ಏನಿದೆ, ವಿಜ್ಞಾನ ಅಂತ ಏನು ಹೇಳ್ತಾ ಇದ್ದೇವೆ, ಇದಕ್ಕೂ ಕೂಡ ಅನ್ವಯಿಸುತ್ತೆ. ಇದು ಒಂದು ವಿಷಯ ಅಂದ್ರೆ ಅದರಲ್ಲಿ 5 ಅಂಶ ಇದ್ದೇ ಇರಬೇಕು. ವಿಷಯ, ಯಾವ ವಿಷಯ ಕುರಿತು ಇದನ್ನು ನಿರ್ಧಾರ ಮಾಡ್ತಾ ಇದ್ದೀರಿ, ತೀರ್ಮಾನ ಮಾಡ್ತಾ ಇದ್ದೀರಿ, ವಿಚಾರ ಮಾಡ್ತಾ ಇದ್ದೀರಿ, ವಿಷಯ ಏನಿದು, ಯಾವುದು ತೀರ್ಮಾನ ಮಾಡ್ತಾ ಇರತಕ್ಕಂಥ ವಿಷಯ ಯಾವುದಿಲ್ಲಿ, ವಿಷಯ ಒಂದು. ಆಮೇಲೆ ವಿಷಯ ಎಂಬುದು ತಾಲವೇಶಕಾರ. ಅದೇನು ವಿಷಯ ಅಂದ್ರೆ ಸಂಶಯ. ವಿಷಯ ಸಂಶಯ ಇಲ್ರಿ, ಈ ಥರ ಮಾಡಬೇಕು, ಈ ವಿಷಯ ವಾಕ್ಯ ಈ ಥರ ಒಂದು ವಾಕ್ಯ ಇದೆ, ಹೀಗೋ ಇದರ ಅರ್ಥ, ಅದು ಸಂಶಯ. ಆಮೇಲೆ ಪೂರ್ವಪಕ್ಷ, ಮೂರನೇದು, ಇಲ್ಲ ಹೀಗೆ ಅಂತ ತೋರುತ್ತೆ ಇದು. ಯಾಕೆ? ಇಷ್ಟೆಲ್ಲ ಆಧಾರದ ಮೇಲೆ ಅವನು ಆಧಾರ ಹೇಳ್ತಾನೆ, ಪೂರ್ವಪಕ್ಷಿ ಆಧಾರ ಹೇಳಿ ಇದು ನೋಡಿ ಈ ಥರ ತೋರುತ್ತೆ, ಇದು ಈ ಅರ್ಥ ಇದಕ್ಕೆ ಅಂತ ಹೇಳ್ತಾರೆ. ಆಗ ನಿರ್ಣಯವನ್ನು ಮಾಡ್ತಾರೆ. ಉತ್ತರ ಪಕ್ಷ ಅಂದ್ರೆ ಇಲ್ಲ, ಅದರ ಮುಂದಿನ ಭಾಗ ಹೇಳಿ ಉತ್ತರ ಪಕ್ಷ ಅಂತಂದ್ರೇನು? ಪೂರ್ವಪಕ್ಷ ಮೊದಲು ತೋರತಕ್ಕಂಥ ಪಕ್ಷ, ಉತ್ತರ ಪಕ್ಷ ಅಂದ್ರೆ ನಂತರ ತೋರತಕ್ಕಂಥ ಪಕ್ಷ. ಬೇರೆ ಬೇರೆ ವಿಚಾರಗಳನ್ನು ಮಾಡಿದ್ರೆ ನಂತರ ತೋರತಕ್ಕಂಥ ಪಕ್ಷ. ಇವಿಷ್ಟನ್ನು ಇಟ್ಕೊಂಡು ನಿರ್ಣಯ ಅಂತ ಮಾಡ್ತಾರೆ. ಇದೇ ಎಂಬುದಾಗಿ ಇದಮಿತ್ತಂ ಅಂದ್ರೆ ನಿರ್ಣಯ. ಈ 5 ಅಂಶಗಳನ್ನೊಳಗೊಂಡ ಒಂದು ಗುಂಪಿಗೆ ಅಧಿಕರಣ ಅಂತ ಹೆಸರು. ಇಲ್ಲಿ ಪ್ರಕೃತ ವಿಷಯವಾಕ್ಯ ಯಾವುದು? ಈ ಪ್ರಾಣ ವಿಜ್ಞಾನ ಅಂತಕ್ಕಂಥದ್ದು ವಿಷಯವಾಕ್ಯ. ಪ್ರಾಣ ವಿಜ್ಞಾನ ವಿಷಯವಾಕ್ಯ ಆಯಿತು. ಸಂಶಯ ಏನು ಬಂತಿಲ್ಲಿ ಪ್ರಾಣ ವಿಜ್ಞಾನದಲ್ಲಿ? ಏನಿಲ್ಲಪ್ಪ,
ಪ್ರಾಣ ವಿಜ್ಞಾನವನ್ನ ಯದ್ಯಪಿ ಎಲ್ಲ ಉಪನಿಷತ್ತುಗಳಲ್ಲಿ ಹೇಳಿದ್ದರೂ ಕೂಡ ಒಂದೇ ವಿಧವಾಗಿ ಹೇಳಿಲ್ವಲ್ಲ. ಕೆಲವು ಗುಣಗಳನ್ನ ಒಂದು ಉಪನಿಷತ್ತಿನಲ್ಲಿ ಆರೋಪ ಮಾಡಿದ್ದಾರೆ ಪ್ರಾಣನಿಗೆ, ಇನ್ನೊಂದು ಕಡೆ ಬಿಟ್ಟಿದ್ದಾರೆ, ಅಲ್ಲಿ ಏನೋ ಬೇರೆ ಒಂದು ಹೊಸದಾಗಿ ಹಾಕಿಬಿಟ್ಟಿದ್ದಾರೆ. ಹೀಗೆಲ್ಲ ಇದೆಯಲ್ಲ, ಏನು ಮಾತ್ರ ಸಂಶಯ ಬಂದ್ಬಿಡ್ತಿದಾಗ ಯಾವುದನ್ನು ತಗೋಬೇಕು? ಈ ಉಪನಿಷತ್ತಲ್ಲಿ ಹೇಳಿದ್ದನ್ನು ತಗೋಬೇಕಾ, ಆ ಉಪನಿಷತ್ತಲ್ಲಿ ಹೇಳಿದ್ದನ್ನು ತಗೋಬೇಕಾ, ಅಲ್ಲಿ ಈ ಉಪನಿಷತ್ತು ಹೇಳಿದ ಗುಣಗಳನ್ನು ಬಿಟ್ಟುಬಿಡಬೇಕು? ಸಂಶಯ ಬಂತು. ಆವಾಗ ಏನು ಮಾಡ್ದ ಪೂರ್ವ ಪಕ್ಷ, ನೋಡಿ ಈ ಒಂದು ಪ್ರಮಾಣಗಳಿಂದ, ಈ ಕೆಲವು ಪ್ರಮಾಣಗಳಿಂದ ಈ ಪಕ್ಷವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ಯಾವುದೋ ಒಂದು ಉಪನಿಷತ್ತು ಈ ಪಕ್ಷ ಯಾವುದೋ ಒಂದು ಯುದ್ಧ ಈ ಪಕ್ಷ ತೆಗೆದುಕೊಳ್ಬೇಕು ಅಂತ ಹೇಳ್ದ. ಸರಿ, ಅದರ ಬಗ್ಗೆ ಚರ್ಚೆ ಆಯಿತು, ವಿಚಾರ ಆಯಿತು. ಪೂರ್ವ ಪಕ್ಷ ಆದ್ಮೇಲೆ ಚರ್ಚೆ ಆದ ನಂತರ ಏನಾಯಿತು, ಒಂದು ಉತ್ತರ ಪಕ್ಷ ಅಂತ, ಇಲ್ಲ ಇಲ್ಲ ಇದು ಸರಿ ಅಂತ ತೋರುತ್ತೆಪ್ಪ, ನೀವು ಹೇಳಿದ್ರಲ್ಲ ಪೂರ್ವ ಪಕ್ಷದಲ್ಲಿ ಅದಕ್ಕಿಂತ ಇದು ಸರಿ ಅಂತ ತೋರುತ್ತೆ, ನೋಡಿ ಇದಕ್ಕೆ ಪ್ರಮಾಣ ನೋಡಿ ಈ ಥರ ಇದೆ ಅಂತ ಉತ್ತರ ಪಕ್ಷ ಸಿದ್ಧವಾಯಿತು. ಈಗ ಏನು ಮಾಡಿದ್ರು ಸಿದ್ಧಾಂತಕಾರರು ಇದನ್ನೆಲ್ಲ ವಿಚಾರ ಮಾಡಿ, ನೋಡಿ ಇದು ಸಿದ್ಧಾಂತ ನಿರ್ಣಯ ಅಂತ ಹೇಳಿ ನಿರ್ಣಯವನ್ನು ಇಟ್ಟರು. ಈ 5 ಅಂಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಪ್ರಾಣ ವಿಜ್ಞಾನ ಅಂತಕ್ಕಂಥದ್ದು ವಿಷಯ, ಸಂಶಯ ಅಂತಕ್ಕಂಥದ್ದು ಪ್ರಾಣ ವಿಜ್ಞಾನಕ್ಕೆ ಒಂದು ಕಡೆ ಒಂದೊಂದು ಗುಣಗಳನ್ನು ಹಾಕಿದ್ದಾರೆ, ಕೆಲವು ಕಡೆ ಬಿಟ್ಟಿದ್ದಾರೆ. ಈ ಬಿಟ್ಟಿರತಕ್ಕಂಥ ಗುಣಗಳನ್ನ ಬೇರೆ ಕಡೆ ಸೇರಿಸ್ಕೋಬೇಕೇ ಅಥವಾ ಬೇಡವೇ, ಸೇರಿಸ್ಕೊಂಡು ಉಪಾಸನೆ ಮಾಡಬೇಕೇ ಇಲ್ಲ ಇಲ್ಲವೇ ಅಂತಕ್ಕಂಥ ಸಂಶಯ. ಅದಕ್ಕೆ ಸೇರಿಸ್ಕೊಳ್ಬಾರದು ಎಂಬುದಾಗಿ ಪೂರ್ವ ಪಕ್ಷ. ಯಾಕೆ ಸೇರಿಸ್ಕೊಳ್ಬಾರದು ಅದಕ್ಕೆ ಕಾರಣ ಹೇಳ್ತೇವೆ, ಬರುತ್ತೆ ಮುಂದೆ ಬರುತ್ತೆ ಇದರಲ್ಲಿ ಪೂರ್ವ ಪಕ್ಷ ಬರುತ್ತೆ. ಯಾಕೆ ಸೇರಿಸ್ಕೊಳ್ಬಾರ್ದು ಅಂತ ಕಾರಣ ಹೇಳ್ತಾನೆ, ಸೇರಿಸ್ಕೊಳ್ಬಾರದು ಅಂತಂತ. ಕಡೆಯಲ್ಲಿ ಆ ಒಂದು ಉತ್ತರ ಪಕ್ಷವನ್ನು ಹೇಳ್ತಾರೆ, ಇಲ್ಲ ನೋಡಿ ಈ ಒಂದು ಅಂಶಗಳಿಂದ ಬಲದಿಂದ ಸೇರಿಸ್ಕೊಳ್ಬೇಕಲ್ವಾ ಅಂತ ಅವನು ಹೇಳ್ತಾನೆ. ಕಡೆಗೆ ನಿರ್ಣಯ ಹೇಳ್ತಾರೆ, ನೋಡಿ ಇದು ನಿರ್ಣಯ ಅಂಥೇಳಿ ನಿರ್ಣಯ ಹೇಳ್ತಾರೆ. ಅವರ ಬರುತ್ತೆ ಮುಂದೆ ಬರುತ್ತೆ. ಎಲ್ಲದಕ್ಕೂ ಇಷ್ಟೇ, ಈಗಾಗಲೇ ನಮ್ಮ ಸುಮಾರು ಅಧಿಕರಣ ಆಗಿಬಿಟ್ಟಿದೆಯಲ್ಲ, ಅವೆಲ್ಲದಕ್ಕೂ ಇದೇ ನಿಯಮ ಅನ್ವಯಿಸುತ್ತೆ. ನೋಡೋಣ, ಇನ್ನೊಂದು ಸಾರಿ ಸೂತ್ರವನ್ನು ಹೇಳ್ಕೊಂಡು ಬಿಡೋಣ. ಓಂ ಸರ್ವಾಭೇದಾದನ್ಯತ್ರೇಮೇ. ಇಲ್ಲಿ ಏನು ಹೇಳಿದ್ರು, ಗುಣಾನ್ವಿತಸ್ಯ ಛಂದೋಗ ವಾಜಸ್ಯನಯದಲ್ಲೂ ಅಂದ್ರೆ ಬೃಹದಾರಣ್ಯಕದಲ್ಲೂ ಛಾಂದೋಗ್ಯದಲ್ಲೂ ಕೂಡ ಪ್ರಾಣ ಸಂವಾದವನ್ನು ಹೇಳಿದ್ದಾರೆ. ಹೇಗೆ ಅಂತಂದ್ರೆ ಶ್ರೇಷ್ಠ ಗುಣಾನ್ವಿತಸ್ಯ, ಪ್ರಾಣನಿಗೆ ಶ್ರೇಷ್ಠ ಅಂದ್ರೆ ಶ್ರೇಷ್ಠತ್ವ, ಇದನ್ನ ಹೊಂದಿರತಕ್ಕಂತಹ ಪ್ರಾಣನನ್ನು ಹೇಳಿದ್ದಾರೆ. ಏನಾಗಿ ಉಪಾಸ್ಯವಾಗಿ ಹೇಳಿದ್ದಾರೆ. ಎರಡೂ ಕಡೆ ಹೇಳಿದ್ದಾರೆ. ಎರಡೂ ಕಡೆ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ, ಪ್ರಾಣನಿಗೆ ಇಂಥ ಶ್ರೇಷ್ಠತ್ವವನ್ನು ಕೊಟ್ಟುಬಿಟ್ಟು ಈ ವಾಗಾದ ಇಂದ್ರಿಯಗಳಿಗೆ ಏನ್ ಮಾಡಿದ್ದಾರೆ, ಈ ವಸಿಷ್ಠತ್ವಾದಿ ಗುಣಗಳನ್ನು ಹೇಳಿದ್ದಾರೆ. ವಸಿಷ್ಠತ್ವ ವಶಿಷ್ಠತ್ವ ಅಂದ್ರೆ ಏನು ನೋಡಿ, ಇದು ಹಾಗೆ ಇದ್ರೆ ಈ ಒಂದು ವಾಗಾದಿಗಳು ಏನು, ಈ ವಾಗಾದಿಗಳು ಮಾತು ಕೇಳ್ತಕ್ಕಂಥದ್ದು ಪಂಚಜ್ಞಾನೇಂದ್ರಿಯಗಳದ್ದು ಕಾರ್ಯಗಳು, ಹೌದು ತಾನೆ? ಇದು ಎಲ್ಲರೂ ಏನಾಗಿದ್ದಾರೆ, ಇದಕ್ಕೆ ಶರಣಾಗಿ ಬಿಟ್ಟಿದ್ದಾರೆ. ಇದಿದ್ರೆ ಅಷ್ಟೇ, ಇಲ್ಲೇನಿಲ್ಲ. ನೋಡಿ, ಒಳ್ಳೆಯ ಮಾತಾಡ್ದ ಒಳ್ಳೆಯ ಫಲ ಆಯ್ತು, ಕೆಟ್ಟ ಮಾತಾಡ್ದ ಹಾಳಾಗೋಗ್ಬಿಟ್ಟ. ಒಳ್ಳೆಯದನ್ನು ಕೇಳ್ದ ಸಂಸ್ಕಾರ ಆಯಿತು, ಕೆಟ್ಟದ್ದನ್ನು ಕೇಳ್ದ ಕೆಟ್ಟ ಸಂಸ್ಕಾರ ಆಗೋಯ್ತು. ಹೀಗೆ ಪ್ರತಿಯೊಂದು ಇದಕ್ಕೆ ವಶವಾಗಿರ್ತಾರೆ. ಅಂದ್ರೆ ವಸಿಷ್ಠತ್ವಾದಿ ಗುಣ. ಇಲ್ಲಿ ವಸಿಷ್ಠ ಅಂತ ಅಂದ್ರೂ ಒಂದೇ, ಸಕಾರಕ್ಕೆ ಶಕಾರಕ್ಕೆ ಪರ್ಯಾಯವಾಗಿ ಬಂದಿರತಕ್ಕಂಥ ಒಂದು ಅರ್ಥ ಇದೆ ವಸಿಷ್ಠ. ಅದರ ಮೂಲ ಏನಾಗಿದೆ, ವಶಿಷ್ಠ ಅಂದ್ರೆ ಯಾವುದರ ಒಂದು ವಶದಲ್ಲಿ ಷ್ಠ ಅಂದ್ರೆ ತಿಷ್ಠಂತಿ ಜನಾಹ, ಅದರ ವಶದಲ್ಲಿ ನಾವೆಲ್ಲ ನಿಂತಿರ್ತಕ್ಕಂಥದ್ದು, ಅದರ ವಶಿಷ್ಠ. ಇದನ್ನ ಇಂದ್ರಿಯಗಳಿಗೆ ಹೇಳಿದ್ದಾರೆ. ಮತ್ತೆ ಈ ಎಲ್ಲ ಗುಣಗಳನ್ನು ಕೂಡ ಈ ಇಂದ್ರಿಯಗಳು ಏನ್ ಮಾಡಿದ್ವು,
ಅಲ್ಲಪ್ಪ ನಮಗೇನು ಶಕ್ತಿ ಇಲ್ಲ, ಎಲ್ಲ ನಿನ್ನ ಶಕ್ತಿಯಿಂದಲೇ ನಾವು ಮಾಡ್ತಾ ಇರ್ತಕ್ಕಂಥದ್ದು ಅಂತ ತಿಳಿದು ಬಂತು. ತಿಳಿದು ಬಂದ ಮೇಲೆ ಆ ಗುಣಗಳನ್ನೆಲ್ಲ ಪ್ರಾಣನಿಗೆ ಪ್ರತ್ಯರ್ಪಿತ ಯಾವುದು ವಸಿಷ್ಠತ್ವಾದಿ ಅದೆಲ್ಲ ಇದೆಯಲ್ಲ ಅದನ್ನ ತಿರುಗಾ ವಾಪಸ್ ನೀನದಕ್ಕೆ ಯೋಗ್ಯನಾಗಿದ್ದೀಯೇ ತಗೋ ಅಂತ ಕೊಟ್ಬಿಟ್ಟು ಮತ್ತೆ ಕಾಲಿಗೆ ಬಲಿಯನ್ನು ಕೂಡ ಕೊಟ್ಟು, ಬಲಿ ಎಂದು ಕಾಣಿಕೆಯನ್ನು ಕೊಟ್ಟು. ಅದಕ್ಕೆ ಇಷ್ಟ ಆಗಿತ್ತು. ಇದಕ್ಕೆ ಈ ಪ್ರಮಾಣ ವಾಕ್ಯ ಬೃಹದಾರಣ್ಯಕದಲ್ಲಿ ಏನ್ ಹೇಳಿದ್ದಾರೆ ಇದಕ್ಕೆ ಅಂತಂದ್ರೆ, ಯದ್ವಾ ಅಹಂ ವಸಿಷ್ಠಾಸ್ಮಿ ತ್ವಂ ತದ್ವಸಿಷ್ಠೋಸಿ. ಎಲೈ ಪ್ರಾಣನೇ, ಮಾತು ವಾಕ್ಯ ಹೇಳ್ತಕ್ಕಂಥ ಇದು. ಏನಾದರೂ ಕೂಡ ನಾನು ಅಥವಾ ನನಗೆ ವಸಿಷ್ಠತ್ವ ಇದೆ ಅಂತ ಆದರೆ, ವಾಕ್ಯ ಹೇಳ್ತಾ ಇದೆ ಪ್ರಾಣನಿಗೆ, ಎಲೈ ಪ್ರಾಣನೇ ನನಗೆ ಏನಾದರೂ ವಸಿಷ್ಠತ್ವ ಇದೆ ಅಂತ ಆದರೆ, ವಸಿಷ್ಠತ್ವವನ್ನು ಹೇಳಿದ್ದಾರೆ ಅಂತ ಆದರೆ ಅದು ನನಗಲ್ಲಪ್ಪ ಸ್ವಾಮಿ, ಅದು ನಿನಗೆ. ನೀನು ಆ ವಸಿಷ್ಠ ಗುಣವಂಡವನ್ನು ನೀನು, ನಾನಲ್ಲ ಅಂತ ಹೇಳಿ, ಯದ್ವಾ ಅಹಂ ವಸಿಷ್ಠಾಸ್ಮಿ ತ್ವಂ ತದ್ವಸಿಷ್ಠೋಸಿ, ನೀನು ಅಂತ ಹೇಳಿ ಅದನ್ನು ಪೂರ್ತಿ ಬೃಹದಾರಣ್ಯಕದಲ್ಲಿ ಉದ್ದಕ್ಕೂ ಎಲ್ಲದಕ್ಕೂ ಹೇಳಿದ್ದಾರೆ. ಯದ್ವಾಹಂ ಪ್ರತಿಷ್ಠಾಸ್ಮಿ ತ್ವಂ ತತ್ ಪ್ರತಿಷ್ಠೋಸಿ, ಯದ್ವಾಹಂ ಸಂಪದಸ್ಮಿ ತ್ವಂ ತತ್ ಸಂಪದೋಸಿ ಅಂತ ಹೇಳಿ ಉದ್ದಕ್ಕೂ ಎಲ್ಲ ನೀನೇ ಆಗಿದ್ದೀಯಪ್ಪ ಹೇಳ್ಬಿಟ್ರು. ಈಗ ಮುಂದೆ ಹೇಳ್ತಾರೆ ನೋಡಿ, ಅನ್ಯೇಷಾಮಪಿ ಶಾಖಿನ ಅನ್ಯೇಷಾಮಪಿ ತು ಶಾಖಿನ ತು, ಆದರೆ, ಓಹೋ ಏನಾದರೆ ಇದನ್ನೆಲ್ಲಿ ಹೇಳಿದ್ದಾರೆ? ಬೃಹದಾರಣ್ಯಕದಲ್ಲಿ ಈ ರೀತಿ ಹೇಳಿದ್ದಾರೆ. ಮತ್ತು ಅನ್ಯೇಷಾಮಪಿ ತು ಶಾಖಿನಾಂ ಕೌಶೀತಕಿ ಪ್ರಭೃತೀನಾಂ, ಕೌಶೀತಕಿಯೇ ಮೊದಲಾದ, ಪ್ರಭೃತೀನಾಂ ಅಂದರೆ ಮೊದಲಾದ, ಕೌಶೀತಕಿಯೇ ಮೊದಲಾದ ಬೇರೆಯ ಶಾಖೆಗಳಲ್ಲಿ ಅಲ್ಲೂ ಕೂಡ ಪ್ರಾಣ ಸಂವಾದವನ್ನು ಹೇಳಿದ್ದಾರೆ. ಪ್ರಾಣ ಸಂವಾದೇಶು ಏನ್ ಮಾಡಿದ್ದಾರೆ ಅಲ್ಲಿ? ಅಥಾತೋ ನಿಶ್ರೇಯ ಸಾಧಾನಂ ಅಂತ ಹೇಳಿ, ಇನ್ನು ಆದ್ದರಿಂದ, ಅಥಾತೋ ಅಲ್ಲ, ಇನ್ನು ಆದ್ದರಿಂದ, ಅದಕ್ಕೆ ಅರ್ಥ ಗೊತ್ತಲ್ಲ. ಆದ್ದರಿಂದ ನಿಶ್ರೇಯ ಸಾಧಾನಂ ಅಂದ್ರೆ ಏನು? ನಿಶ್ರೇಯಸವನ್ನು ಆದಾನ ಅಂದ್ರೆ ತೆಗೆದುಕೊಳ್ಳಬೇಕು, ಸ್ವೀಕಾರ ಮಾಡ್ತಕ್ಕಂಥದ್ದು. ನಿಶ್ರೇಯಸವನ್ನು ತೆಗೆದುಕೊಳ್ಳುವುದು, ಅದು ಆ ಪ್ರಕರಣ. ಅದು ನಿಶ್ರೇಯಸವನ್ನು ತೆಗೆದುಕೊಳ್ಳುವುದು ಏನು ಅಂತ, ಏನದು ನಿಶ್ರೇಯಸ ಪ್ರಕರಣ? ಏನ್ ಮಾಡಿದ್ದಾರೆ ಆ ಪ್ರಾಣ ಸಂವಾದದಲ್ಲಿ ಅಂತಂದ್ರೆ, ಅಲ್ಲೂ ಇದನ್ನೇ, ಏತಾಹ ವೈ ದೇವತಾ ಅಹಂ ಶ್ರೇಯಸೆ ವಿವದಮಾನಾ. ಸರಿ, ಇದೆ ಏನೇನು ಅದನ್ನ ಅಲ್ಲಿ ಏನು ಹೇಳಿದ್ದಾರೆ ಬೃಹದಾರಣ್ಯಕದಲ್ಲಿ, ಅದೇ ಅಹಂ ಶ್ರೇಯಸೆ ವಿವದಮಾನ. ಅಹಂ ಶ್ರೇಯಸೆ, ಅಹಂ ಶ್ರೇಯಸೆ ಅಂತಂದ್ರೆ ಏನು? ನಾನು ಹೆಚ್ಚು, ನಾನು ಹೆಚ್ಚು. ಅಹಂ ಶ್ರೇಯಸ್ಸಿನಲ್ಲಿ ಈ ನಾನು ಹೆಚ್ಚು ಅಂತಕ್ಕಂಥ ವಿವದಮಾನ, ಅದೇ ವಾಗ್ವಿವಾದವನ್ನು ಮಾಡುತ್ತಾ ಈ ದೇವತೆಗಳು ಅಂತ ಹೇಳಿ ಅಲ್ಲಿ ಏನು ಮಾಡಿದ್ದಾರೆ? ಪ್ರಾಣನಿಗೆ ನೋಡಪ್ಪ ವಾದ ಮಾಡಿದ್ರು. ಅಲ್ಲೂ ಪ್ರಾಣನು ಶ್ರೇಷ್ಠ ಅಂತ ಗೊತ್ತಾಯ್ತು. ಇಲ್ಲಿ ಹೇಳಿದಾಗೆ ಅಲ್ಲೂ ಕೂಡ ಇಲ್ಲಪ್ಪ ನಾವೇನು ಅಲ್ಲ, ನೀನೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ವಿವದ ಮಾಹಿತಿ ಪ್ರಾಣಸ್ಯ ಶ್ರೇಷ್ಠ್ಯಂ ಉಕ್ತಂ. ಅಲ್ಲಿ ಆ ಶ್ರೇಷ್ಠತ್ವವನ್ನ ಪ್ರಾಣನಿಗೆ ಹೇಳಿದ್ದಾರೆ. ಏನನ್ನ ಹೇಳಿಲ್ಲ? ವಸಿಷ್ಠತ್ವಾದಿ ಗುಣವನ್ನು ಹೇಳಿಲ್ಲ. ಇದು ಮುಖ್ಯ. ವಸಿಷ್ಠತ್ವಾದಿ ಗುಣವನ್ನ ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ, ಕೌಶೀತಕಿಯಲ್ಲಿ ಹೇಳಿಲ್ಲ. ಒಂದು ಶುಕ್ಲಯಜು ಶಾಖೆ, ಇನ್ನೊಂದು ಋಕ್ಷಾಖೆ ಹೇಳಿಲ್ಲ. ಪ್ರಾಣ ಶ್ರೇಷ್ಠ ನತು ಇಮೇ ವಸಿಷ್ಠಾದಯೋ ಗುಣ ಉಕ್ತಾ ಅನ್ಯತ್ರಾಪಿ ಅಸ್ಯೇರನ್ ಉತ ನಾಸ್ಯೇರನ್ ಇತಿ. ಇದು ಈಗೇನಾಗಿದೆ? ಆದರೆ ಈ ವಸಿಷ್ಠತ್ವಾದಿ ಗುಣಗಳು ಇದೆಯಲ್ಲ, ಅವು ಅನ್ಯತ್ರಾಪಿ, ಅನ್ಯತ್ರ ಬೇರೆಯ ಕೌಶೀತಕೀಯ ಉಪನಿಷತ್ತುಗಳಲ್ಲಿ, ಕೌಶೀತಕೀಯ ಉಪನಿಷತ್ತುಗಳಲ್ಲಿ ಏನೇ ವಸಿಷ್ಠತ್ವ ಇದೆ, ಬೃಹದಾರಣ್ಯಕರಲ್ಲಿ ಹೇಳಿಲ್ಲ.
ಈ ವಸಿಷ್ಠತ್ವಾದಿ ಗುಣಗಳನ್ನ ಅನ್ಯತ್ರಾಪಿ ಇದೇನು ಬೃಹದಾರಣ್ಯಕೇಪಿ ಬೃಹದಾರಣ್ಯಕದಲ್ಲೂ ಕೂಡ ಅಸ್ಯೇರನ್ ನಾವು ಅದನ್ನ ತೆಗೆದುಕೊಂಡು ಬಂದು ಇಲ್ಲಿ ಹಾಕಿಕೊಳ್ಳಬೇಕು ಅಥವಾ ಉತ ನ ಅಸ್ಯೇರನ್ ಅಂದ್ರೇನು ನೋಡಿ, ನತು ಇಮೇ ವಸಿಷ್ಠಾದೇವ ಗುಣ ಉಕ್ತಾ, ಈ ವಸಿಷ್ಠಾದಿ ಗುಣಗಳು ಅಲ್ಲಿ ಹೇಳಿಲ್ಲ. ಎಲ್ಲಿ ವಸಿಷ್ಠತ್ವಾದಿ ಗುಣಗಳನ್ನ ಬೃಹದಾರಣ್ಯಕದಲ್ಲಿ ಹೇಳಿಲ್ಲ. ಆದರೂ ಕೂಡ ಅದನ್ನ ಇನ್ನೊಂದು ಕಡೆ ಹಾಕೋಬೇಕೆ ಇಲ್ವೇ. ಅಸ್ಯೇರನ್ ಉತ ನ ಅಸ್ಯೇರನ್. ಅಸ್ಯೇರನ್ ಅಂತಕ್ಕಂಥದ್ದು ಇದು ಈ ಆತ್ಮನೇಪದಿ ರೂಪ. ಇಲ್ಲಿ ಒಂದು ಸಂಶಯ ಬಂದಿತ್ತು, ಯಾಕೆ ನಿವಾರಣೆ ಆಗಲಿಲ್ಲ. ಇಲ್ಲಿ ಅಸಭುವಿ ಅಂತಕ್ಕಂಥ ಧಾತುವಲ್ಲ ಇದು. ಅಸು ಕ್ಷೇಪಣೆ ಅಂತಕ್ಕಂಥ ಧಾತಿ. ಕ್ಷೇಪಣೆ ಅಂದ್ರೆ ಅಲ್ಲಿ ಹಾಕ್ಕೊಳ್ಳೋದು, ಅಲ್ಲಿ ಕ್ಷೇಪಣೆ ಅಂದ್ರೆ ಇರಿಸೋದು, ಎಸೆಯೋದು ಅಂತ ಅರ್ಥ ಆಗುತ್ತೆ. ಅಲ್ಲಿ ಹಾಕ್ಕೊಳ್ಳೋದು ಅಂತ ಅರ್ಥ ಆಗ್ತದೆ. ಅದನ್ನು ತಗೊಂಡ್ರೆ ಇದು ಈ ಪರಸ್ಮೈಪದಿ, ಅದು ಆ ಒಂದು ಧಾತು. ಆದ್ರೆ ಇಲ್ಲಿ ಆತ್ಮನೇಪದ ಆಗಿದೆ. ಇದು ಹಸು ಅಂತಕ್ಕಂಥ ಧಾತುವೋ ಅಥವಾ ಬೇರೆ ಏನಾದರೂ ಧಾತುವೋ ಅಂತ ಗೊತ್ತಾಗಿಲ್ಲ. ಹಸು ಅಂತಕ್ಕಂಥದ್ದಕ್ಕಿಂತ ಬೇರೆಯಾಗಿ ಇನ್ಯಾವ ಧಾತು ಇಲ್ಲ. ಹಾಗಾಗಿ ಇದು ಆತ್ಮನೇಪದಲ್ಲಿಯೂ ಪ್ರಯುಕ್ತವಾಗಿದೆ ಅಂತಲೇ ಇಟ್ಕೊಳ್ಬೇಕು, ನೋಡೋಣ. ಒಟ್ಟು ಇದು ಆತ್ಮನೇಪದ. ಅಸ್ಯೇರನ್ ಅಂದ್ರೆ ಅಸ್ಯತೆ, ಅಸ್ಯೇತೆ, ಅಸ್ಯಂತೆ ಅನ್ನುವ ರೂಪ. ಅಸ್ಯೇತ, ಅಸ್ಯೇತಾಂ, ಅಸ್ಯೇರನ್ ಅಂತ ವಿಧಿ. ಅಲ್ಲೂ ಹಾಕ್ಕೋಬೇಕೇ ಇಲ್ವೇ ಅಂತಕ್ಕಂಥ. ಇದು ಏನಾಯ್ತು? ಇದು ಸಂಶಯ ಆಯ್ತು. ವಿಷಯವಾಕ್ಯ ಪ್ರಾಣವಿಜ್ಞಾನ ಆಯಿತು. ಸಂಶಯ ಏನಾಯ್ತು? ವಿಷಯಶ್ಚೈವ. ಸಂಶಯ ಏನಾಯ್ತು? ಏನು ಈ ವಸಿಷ್ಠತ್ವಾದಿ ಗುಣಗಳನ್ನ, ಕೌಶೀತಕ್ಕಿಯಲ್ಲಿ ಹೇಳಿರತಕ್ಕಂಥ ವಸಿಷ್ಠತ್ವಾದಿ ಗುಣಗಳನ್ನ ಈ ಬೃಹದಾರಣ್ಯಕದಲ್ಲಿಯೂ ಕೂಡ ಹಾಕ್ಕೊಳ್ಬೇಕೇ ಇಲ್ಲವೇ ಅಂತಕ್ಕ ಸಂಶಯ. ಪೂರ್ವಪಕ್ಷ ಏನು? ತತ್ರ ಪ್ರಾಪ್ತಂ ತಾವತ್ ಅಂದ್ರೆ ಮೊದಲಿಗೆ ಪೂರ್ವಪಕ್ಷ. ತತ್ರ ಪ್ರಾಪ್ತಂ ಇದು ಮೊದಲು ನಮ್ಮ ತೋರುತ್ತೆ. ಏನಂದ್ರೆ ನ ಅಸ್ಯೇರನ್, ಹಾಕಿಕೊಳ್ಳಬಾರದು ಅಂತ ತೋರುತ್ತೆ. ಇಲ್ಲ ಅಲ್ಲಿ ವಸಿಷ್ಠತ್ವಾದಿ ಗುಣಗಳನ್ನ, ಯಾವ ವಸಿಷ್ಠತ್ವಾದಿ ಗುಣಗಳನ್ನ ಹೇಳಿದರೋ ಅದನ್ನ ಈ ಬೇರೆಯ ಉಪನಿಷತ್ತುಗಳಲ್ಲಿ ಸೇರಿಸ್ಕೊಳ್ಬಾರದು. ಶ್ರೈಷ್ಠ್ಯ ಅಂತ ಅನ್ನೋದನ್ನ ಕೌಶೀತಕಿಯಲ್ಲಿ ಹೇಳಿದ್ದಾರೆ. ವಸಿಷ್ಠ ಅಂತ ಅನ್ನೋದನ್ನ ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ. ಈ ಬೃಹದಾರಣ್ಯಕದಲ್ಲಿ ಹೇಳಿರ್ತಕ್ಕಂಥ ವಸಿಷ್ಠತ್ವಾದಿಗಳಿಂದ ಕೌಶೀತಿಗೆ ತಗೋಬೇಕೋ ಬೇಡೋ ಅಂತ ಪ್ರಶ್ನೆ. ಇಲ್ಲಿ ಹೇಳ್ತಾ ಇದೆ, ಪೂರ್ವಪಕ್ಷ ಹೇಳ್ತಾ ಇದ್ದಾರೆ, ತತ್ರ ಪ್ರಾಪ್ತಂ ತಾವತ್ತು ನ ಅಸ್ಯೇರನ್, ತಗೊಳ್ಬಾರದು. ಯಾಕೆ? ಪ್ರಮಾಣ ಏನು? ಕಾರಣ ಬೇಕಲ್ಲ. ಕೇಳ್ತಾರೆ. ಕುತಃ, ಅಕಸ್ಮಾತ್ ಕಾರಣ. ಯಾಕೆ ಅಂತಂದ್ರೆ ಏವಂ ಶಬ್ದ ಸಂಯೋಗ. ಇಲ್ಲಿ ಏವಂ ಶಬ್ದ, ಇಲ್ಲಿ ಎರಡು ಲೈನ್ ಇದೆ ನೋಡಿ. ಏವಂ ಶಬ್ದ ಸಂಯೋಗ ಅಂದ್ರೆ ಈ ರೀತಿಯಾಗಿ ಶಬ್ದ ಸಂಯೋಗವಿರುವುದರಿಂದ ಅಂತ ಅರ್ಥವಲ್ಲ. ಅದನ್ನು ಹಾಗೆ ಅನ್ವಯ ಮಾಡಿಕೊಳ್ಳಬಾರದು. ಮತ್ತೇನು ಮಾಡಬೇಕು? ಇದು ಒಂದೇ ಪದ. ಏವಂ ಶಬ್ದ ಸಂಯೋಗಾತ್ ಅಂತ. ಏವಂ ಶಬ್ದ ಸಂಯೋಗಾತ್ ಅಂತ ಅಲ್ಲ, ಏವಂ ಶಬ್ದ ಸಂಯೋಗಾತ್. ಯಾಕೆ ಅಂದ್ರೆ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಏವಂ ಶಬ್ದದ ಸಂಯೋಗವಿರುವುದರಿಂದ ಅಂತ, ಈ ರೀತಿಯಾಗಿ ಶಬ್ದ ಸಂಯೋಗವಿರುವುದರಿಂದ ಅಂತ ಅರ್ಥವಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ? ಏವಂ ಶಬ್ದ ಪ್ರಯೋಗ, ಶಬ್ದ ಸಂಯೋಗ ಅಂತ ಆಗುತ್ತಲ್ವಾ? ಹಾಗಲ್ಲ ಇಲ್ಲಿ ಅರ್ಥ. ಏವಂ ಶಬ್ದ ಸಂಯೋಗ ಅಂದ್ರೇನು? ಏವಂ 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 ಎಂಬತಕ್ಕಂಥ ಶಬ್ದವನ್ನ ಅಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಉಪಯೋಗಿಸಿದ್ದಾರೆ.
ಪ್ರಯೋಗ ಮಾಡಿದ್ದಾರೆ. ಏವಂ ಶಬ್ದ ಪ್ರಯೋಗ, ಶಬ್ದ ಸಂಯೋಗ. ಏವಂ ಶಬ್ದ ಯಸ್ಯ ಸಹ ಏವಂ ಶಬ್ದ ಅಂದರೆ ಏವಂ ಅಂತಕ್ಕಂಥ ಶಬ್ದ ಎಲ್ಲಿ ಇದೆಯೋ ಅಲ್ಲಿ ಅದು ಏವಂ ಶಬ್ದ ಅಂತ ಏವಂ ಅಂತಕ್ಕಂಥದ್ದನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ಏವಂ ಅಂತಕ್ಕಂಥ ಅಲ್ಲಿ ಪೂರ್ತಿ ನೋಡಿ ಉದಾಹರಣೆ ಬೇಕಲ್ಲ, ಅದಕ್ಕೆ ಹೇಳ್ತಾರೆ. ಅಥೋಯ ಏವಂ ವಿದ್ವಾನ್ ಪ್ರಾಣೇರಿಶ್ರೇಯಸಂ ವಿದಿತ್ವಾ. ನೋಡಿ, ಇನ್ನು ಯಾರಾದರೆ, ಯಾವ ಒಂದು ವಿದ್ವಾಂಸನಾದರೆ, ಜ್ಞಾನಿಯಾದರೆ, ಏವಂ ಈ ರೀತಿಯಾಗಿ ಪ್ರಾಣೇ ನಿಶ್ರೇಯಸಂ ವಿದಿತ್ವ ಅಂತ ಅನ್ವಯ ಮಾಡ್ಕೋಬೇಕಿಲ್ಲಿ. ಅಥೋಹ ಅಥೋ ಅಥಃ ಅಲ್ಲ, ಅಥೋ ಅಥೋ ಅಂತಕ್ಕಂಥಾದ್ರೂ ಒಂದೇ ಅರ್ಥ, ಅಥ ಅಂತಕ್ಕಂಥ ಅಥ ಅಥೋ ಅಂತಂದ್ಬಿಟ್ಟು ಏನು ಅಥೋ ಯಹ ವಿದ್ವಾನ್ ಅಂದ್ರೆ ಯಾವ ಜ್ಞಾನಿಯಾದರೆ ಪ್ರಾಣೇ ಪ್ರಾಣದಲ್ಲಿ ಏವಂ ಈ ರೀತಿಯಾಗಿ ನಿಶ್ರೇಯಸಂ ವಿದಿತ್ವ ನಿಶ್ರೇಯಸ್ಸನ್ನು ತಿಳಿದು, ನಿಶ್ರೇಯಸವೆಂಬುದಾಗಿ ತಿಳಿದು, ಪ್ರಾಣನಿಗೆ ನಿಶ್ರೇಯಸ ಗುಣ ನಿಶ್ರೇಯಸತ್ವ ಅಂತಕ್ಕಂಥ ತಿಳಿದು ಅಂತ ಹೇಳಿ ಏವಂ ಅಂತ ಹಾಕಿದ್ದಾರೆ. ಅಲ್ಲ ಸ್ವಾಮಿ, ಈ ಪೂರ್ವ ಪಕ್ಷ ಹೇಳ್ತಾ ಇರ್ತಕ್ಕಂಥ ಇದು ಅಲ್ಲಪ್ಪ. ಏವಂ ಶಬ್ದ ಹಾಕಿರ್ಲಿ ಬಿಡು. ಏವಂ ಶಬ್ದ ಹಾಕ್ಬಿಟ್ಟು ಮಾತ್ರಕ್ಕೆ ತಗೋಬಾರದು ಅಂತ ಏನಾದ್ರು ಇದೆಯಾ ಅಂತಂದ್ರೆ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ. ನೋಡಿ ಎಂಥ ಹೇಗೆ ವಿಶ್ಲೇಷಣೆ ಮಾಡ್ತಾರೆ ನೋಡಿ ಸ್ವಾಮಿ. ಭಗವತ್ಪಾದರೆ ಏವಂ ಶಬ್ದನ ಎಲ್ಲಿ ಹಾಕ್ತಾರೆ? ಏವಂ ಶಬ್ದ ಹಾಕಿದಾಗ ಏವಂ ಅಂದ್ರೆ ಏನು? ಈ ರೀತಿಯಾಗಿ ಅಂತ ಅರ್ಥ. ಈ ರೀತಿಯಾಗಿ ಅನ್ಬೇಕಾದ್ರೆ ನಾವು ಯಾವ ರೀತಿಯಾಗಿ ತಿಳ್ಕೋಬೇಕು? ಈ ರೀತಿಯಾಗಿ ಅಂದ್ಬಿಟ್ರೆ ಯಾವ ರೀತಿಯಾಗಿ ಅಂತ ಪ್ರಶ್ನೆ ಬರುತ್ತೆ. ಯಾವ ರೀತಿಯಾಗಿ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಏವಂ ಶಬ್ದಕ್ಕೆ ನಾವೇನ್ ಮಾಡಬೇಕು? ಯಾವ ವಿಷಯವನ್ನ ಒಂದು ಕೂಡಲೇ ಹಿಂದೆ ಅಲ್ಲೇ ಹೇಳಿದ್ದಾರೆಯೋ ಅದನ್ನು ತೆಗೆದುಕೊಳ್ಳಬೇಕು. ಹೌದ್ ತಾನೆ? ಎಲ್ಲಿ ಹತ್ತಿರದಲ್ಲಿ ಹೇಳಿರ್ತಕ್ಕಂಥ ಅದನ್ನು ತೆಗೆದುಕೊಳ್ಳಬೇಕು. ಈಗ ನೋಡಿ, ಒಂದು ಉದಾಹರಣೆ ಕೊಡ. ಈ ರೀತಿಯಾಗಿ ಇಲ್ಲ ನೋಡಿ, ಮರ್ಯಾದಾ ಪುರುಷೋತ್ತಮನೆಂದು ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಯಾವನೋ ಒಬ್ಬ ಇದ್ದ, ಅವನಿಗೆ ಇವನು ಮರ್ಯಾದಾ ಪುರುಷೋತ್ತಮ ಎಂಬುದಾಗಿ, ಅಂದ್ರೆ ಈ ಹಿಂದೆ ಹೇಳಿದ್ರದ್ನ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಇವಾಗ ಈ ರೀತಿಯಾಗಿ ಅಂತಂತಂದ್ರೆ ಇಲ್ಲಿ ಏನು ತಗೊಳ್ಬೇಕು? ಯಾಕಪ್ಪ ಅಂದ್ರೆ ನೋಡಿ, ಇನ್ನೊಂದು ಕಡೆಯಲ್ಲಿಯೂ ಕೂಡ ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಮರ್ಯಾದಾ ಪುರುಷೋತ್ತಮನೆಂಬುದಾಗಿ ಇನ್ನೊಂದು ಕಡೆ ಅಲ್ಲಿಯೂ ಹೇಳಿದ್ದಾರೆ. ಅಂದ್ರೆ ಏನು? ಉದಾಹರಣೆ ತಗೊಳ್ಳೋಣ. ಉದಾಹರಣೆಗೆ ಅಲ್ಲಿ ಧರ್ಮರಾಜ ಇದ್ದ. ಧರ್ಮರಾಜನನ್ನು ಕೂಡ ಅವನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿದ್ರು. ಇಲ್ಲಿ ಬಂದರು ಶ್ರೀರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಇಲ್ಲಿ ಹೇಳಿದ್ರು. ಇವನೇನು ಮಾಡ್ತಾ ಇದ್ದ? ರಾಮಾಯಣ ಓದ್ತಾ ಇದ್ದ. ರಾಮಾಯಣ ಓದ್ತಾ ಇರುವಾಗ ಏನ್ ಮಾಡ್ಬೇಕು? ಮರ್ಯಾದಾ ಪುರುಷೋತ್ತಮ ಅಂತಂದ್ರೆ ಯಾರನ್ನು ತಗೊಳ್ಬೇಕು? ರಾಮನನ್ನ ತೆಗೆದುಕೊಳ್ಬೇಕು. ಯಾಕೆ? ಏವಂ ಅಂದ್ರೆ ಏವಂ ಶಬ್ದ ಈ ರೀತಿಯಾಗಿ ತಿಳಿಯಬೇಕು. ಈ ರೀತಿಯಾಗಿ ತಿಳಿಯಬೇಕು. ಯಾರನ್ನು ತಿಳಿಬೇಕು? ನೀವು ಓದ್ತಾ ಇರೋದು ಯಾವುದು? ರಾಮಾಯಣ. ಈಗ ಇಲ್ಲಿರತಕ್ಕಂಥದ್ದು ರಾಮನ್ ತಿಳ್ಕೊಳ್ಬೇಕು. ಓ, ಈ ರೀತಿಯಾಗಿ ತಿಳಿಯಬೇಕು. ಈ ರೀತಿಯಾಗಿ ಅಂತ ಅಲ್ಲೂ ಹೇಳಿದ್ದಾರೆ ಮಹಾಭಾರತದಲ್ಲಿ ಧರ್ಮರಾಜನಿಗೆ. ಅದನ್ನು ತಗೊಂಡ್ಬಿಟ್ರೆ ತಗೋಬಾರ್ದು. ಯಾಕೆ? ಅದು ದೂರ ಇರ್ತಕ್ಕಂಥ ವಿಚಾರ ಮಾಡೋದು. ಹೇಗೆ ಏವಂ ಅಂದ್ರೆ ಏನು? ಹತ್ತಿರ ಇರ್ತಕ್ಕಂಥದ್ದಕ್ಕೆ ಸಂಬಂಧಿಸುತ್ತೆ ಏವಂ ಅಂತಕ್ಕಂಥದ್ದು, ದೂರ ಇರ್ತಕ್ಕಂಥದ್ದಲ್ಲ. ಹೌದ್ ತಾನೆ? ಈ ರೀತಿಯಾಗಿ
ಉಪಚರಿಸುತ್ತಾರೆ. ಅಂದ್ರೆ ಈ ರೀತಿಯಾಗಿ ಉಪಚರಿಸುತ್ತಾರೆ ಅಂತಂದ್ರೆ ಏನು? ಹಿಂದೆ ಅಲ್ಲೇನೆ ಯಾವುದೋ ಒಬ್ಬ ರಾಜ ಇದ್ದ, ಅವನ ಹತ್ರ ಒಬ್ಬ ಋಷಿ ಬಂದ. ಆ ಋಷಿಯನ್ನ ಈ ರೀತಿ ಉಪಚರಿಸುತ್ತಾರೆ ಅಂದ್ರೆ ಆ ರಾಜ ಆ ಋಷಿಗೆ ಸಂಬಂಧಪಟ್ಟಿದೆ ಅಷ್ಟೇ. ಈ ರೀತಿಯಾಗಿ ಬೇರೆ ಕಡೆ ಇದೆ ಈ ರೀತಿಯಾಗಿ ಉಪಚರಿಸುತ್ತಾರೆ ಅಂತ ಅದನ್ನು ತಗೊಳ್ಬಾರದು. ಏವಂ ಅಂತಂದ್ರೆ ಹತ್ತಿರ ಯಾವುದಿದೆ ಅದನ್ನು ತಗೊಳ್ಬೇಕು ಅಂತ ಹೇಳಿ ಅದನ್ನ ನೋಡಿ ಸ್ವಾಮಿ ನಿಯಮ ಅದು ಏನ್ ಮಾಡಿದ್ದಾರೆ. ಅಥಃ ಅಥೋ ಯಹ ಏವಂ ವಿದ್ವಾನ್ ಅಥಃ ನೋಡಿ ತಪ್ಪು ಬಂದ್ಬಿಡು, ಅಥೋ ಅಂತಲೇ ಇರಬೇಕು. ಅಥೋ ಯಹ ಏವಂ ವಿದ್ವಾನ್ ಪ್ರಾಣೇನಿಶ್ಚಯ. ಹೀಗೆ ವಿದ್ವಾನ್ ಜ್ಞಾನಿ ಆದವನು ಪ್ರಾಣನಲ್ಲಿ ನಿಶ್ರೇಯಸವನ್ನು ತಿಳಿದು, ಪ್ರಾಣನ ನಿಶ್ರೇಯಸ ಎಂಬುದಾಗಿ ತಿಳಿದು ಅಂತ ಹೇಳಿ ಏನ್ ಮಾಡಿದ್ದಾರೆ, ಏವಂ ಏವಂ ಅಂತ ಹೇಳಿದೆ. ನಿಶ್ರೇಯಸ ಅಂತ ಅನ್ನೋದಕ್ಕೂ ಏವಂ ಹಾಕಿದ್ರು, ಬೇರೆ ಗುಣಗಳಿಗೂ ಏವಂ ಅಂತ ಹಾಕಿದ್ರು. ಹಾಕಿದ್ರಿಂದ ಏನಾಯಿತು, ವೇದ್ಯ ವಸ್ತು ನಿವೇದ್ಯತೆ. ಏವಂ ಅಂತಕ್ಕಂಥದ್ದೇನು, ಈ ರೀತಿಯಾಗಿ ಯಾವುದನ್ನ ತಿಳಿಯಬೇಕು ಅದಕ್ಕೆ ಸಂಬಂಧಪಟ್ಟಿದ್ದು. ಈ ರೀತಿಯಾಗಿ ಇವನನ್ನ ತಿಳಿಯಬೇಕು, ವೇದ್ಯ ವಸ್ತು ಇವನು ಅನ್ನೋದು ಅಲ್ವಾ. ವೇದ್ಯ ವಸ್ತು ವೇದ್ಯವನ್ನು ಹೇಳ್ತಾರೆ. ಮತ್ತು ಆ ಶಬ್ದ ಏನು ಅರ್ಥ ಆಗುತ್ತೆ, ಏವಂ ಶಬ್ದಶ್ಚ ಸನ್ನಿಹಿತಾವಲಂಬನೋ ನ ಶಾಖಾಂತರ ಪರಿಪಠಿತಂ ಏವಂಜಾತಿ ಏಕಂ ಗುಣಜಾತಂ ಶಕ್ನೋತಿ ನಿವೇದಯಿತು. ಈಗ ಈ ಏವಂ ಶಬ್ದ ಹಾಕಿರೋದ್ರಿಂದ ಸನ್ನಿಹಿತಾವಲಂಬನೋ ಅಂದ್ರೆ ಹತ್ತಿರದಲ್ಲಿ ಏನನ್ನ ಗುಣಗಳನ್ನು ಹೇಳಿದ್ದಾರೋ ಅದನ್ನು ತಗೋಬೇಕು. ಈ ರೀತಿಯಾಗಿ ಹತ್ತಿರ ಅಲ್ಲೇ ಹೇಳಿರ್ತಕ್ಕಂಥದ್ದು. ಈಗ ಕೌಶೀತಕ್ಕೆ ಹೇಳಿದ್ದಾರೆ ಈ ಗುಣ ಅಂತ. ಏವಂ ಅಂತಂದ್ರೆ ಆ ಕೌಶೀತಕ್ಕೆ ಹೇಳಿರ್ತಕ್ಕಂಥ ಗುಣಗಳಿಂದ ಈ ರೀತಿಯಾಗಿ ಅದನ್ನು ತಗೋಬೇಕು. ಹತ್ರ ಇರತಕ್ಕಂಥ ಸನ್ನಿಹಿತ ಅವಲಂಬನ ಅಷ್ಟೇ ಹೊರತು ನ ಶಾಖಾಂತರ ಪರಿಪಠಿತಂ ಏವಂಜಾತಿ ಏಕಂ. ಮತ್ತೆ ಇನ್ನೊಂದು ಕಡೆ ಬೃಹದಾರಣ್ಯಕರು ಹೇಳಿದ್ದಾರೆ ಏವಂಜಾತಿ ಏಕ, ಅಲ್ಲೂ ಏವಂ ಏವಂ ಅಂತ ಹೇಳಿದ್ದಾರೆ. ಹೇಳಿದ್ದರೂ ಕೂಡ ಅಲ್ಲಿ ಇರೋದನ್ನ ಇಲ್ಲಿ ತಗೊಳ್ಬಾರ್ದು. ಹೌದ್ ತಾನೆ? ಇದು ಎಷ್ಟು ತರ್ಕಬದ್ಧವಾಗಿದೆ ನೋಡಿ. ಏನ್ರಿ ಈ ರೀತಿಯಾಗಿ ಅಂದ್ಬಿಟ್ಟು ಅಂತ ಹೇಳಿದ್ದಾರೆ. ನೀವು ಓದ್ತಾ ಇರತಕ್ಕಂಥದ್ದು ಕೌಶೀತಕ್ಕೆ. ಈ ರೀತಿಯಾಗಿ ಕೌಶೀತಕ್ಕೆ ಏನು ಗುಣ ಹೇಳಿದ್ದಾರೋ ಅದಕ್ಕೆ ಅನ್ವಯಿಸುತ್ತೆ ಹೊರತು ಈ ರೀತಿಯಾಗಿದ್ರೆ ಬೃಹದಾರಣ್ಯಕರು ಹೇಳಿರ್ತಕ್ಕಂಥ ಗುಣಗಳು ಅಲ್ಲೂ ಹೇಳಿದ್ದಾರೆ. ಪ್ರಾಣ ವಿಜ್ಞಾನ ಅಲ್ಲೂ ಏವಂ ಅಂತ ಹಾಕಿದ್ದಾರೆ. ಆದರೂ ಕೂಡ ಬೃಹದಾರಣ್ಯಕರು ಹೇಳಿರತಕ್ಕಂತಹ ಗುಣಗಳನ್ನ ಏವಂ ಅಂತ ಇಲ್ಲಿ ಸಂಬಂಧಿಸ್ಕೊಳ್ಬಾರ್ದು. ಅದು ಅಲ್ಲಿ ದೂರ ಇರತಕ್ಕಂಥದ್ದು, ಹತ್ರ ಇರ್ತಕ್ಕಂಥ ಸಂಬಂಧಿಸ್ಕೊಳ್ಬೇಕು ಅಂಥೇಳಿ ಏವಂಜಾತಿ ಗುಣಜಾತ ಶಕ್ತಿ. ಆದ್ದರಿಂದ ಈ ಒಂದು ಜಾತ ಸಮೂಹ ಗುಣಗಳ ಸಮೂಹ ಇದೆಯಲ್ಲ ಅದು ಶಾಖಾಂತರ ಪರಿಪಠಿತ. ಎಲ್ಲೋ ಬೇರೆ ಶಾಖೆಯಲ್ಲಿ ಹೇಳಿರ್ತಕ್ಕಂಥ ಗುಣ ಸಮೂಹ ಇದೆಯಲ್ಲ ಅದನ್ನ ಇಲ್ಲಿ ಹೇಳ್ತಾ ಇಲ್ಲ. ಅದಕ್ಕೆ ಸಂಬಂಧಿಸಿಕೊಳ್ಳಬಾರದು. ಏವಂ ಅಂದ್ರೆ ಸನ್ನಿಹಿತಾವಲಂಬನ ಅಷ್ಟೇ ಹೊರತು ವಿಪ್ರಕರ್ಷಾವಲಂಬನ ಅಲ್ಲ. ಸನ್ನಿಹಿತಾವಲಂಬನ ವಿಪ್ರಕರ್ಷಾವಲಂಬನ ಅಂತ ಎರಡು. ಸನ್ನಿಹಿತಾವಲಂಬನ ಅಂದ್ರೆ ಹತ್ತಿರದಲ್ಲೇ ಇದ್ದದನ್ನ ಆಧರಿಸೋದು. ವಿಪ್ರಕರ್ಷಾವಲಂಬನ ಅಂದ್ರೆ ದೂರದಲ್ಲಿರ್ತಕ್ಕಂಥದ್ದಲ್ಲ. ಏವಂ ಅಂತ ಹಾಕಿದ್ರೆ ಹತ್ತಿರದಲ್ಲಿರ್ತಕ್ಕಂಥದ್ದಕ್ಕೆ ಅನ್ವಯಿಸ್ತಕ್ಕಂಥದ್ದು. ಆದ್ದರಿಂದ ಇದು ಕೌಶೀತಕಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಏವಂ ಅಂತಕ್ಕಂಥದ್ದು ಬೃಹದಾರಣ್ಯಕದಲ್ಲಿ ಇದನ್ನ ತೆಗೆದುಕೊಂಡು ಹೋಗಬಾರದು ಬೃಹದಾರಣ್ಯಕಕ್ಕೆ ಅಂತ ಹೇಳಿ ಇವನು ತನ್ನ ವಾದವನ್ನು ಮುಂದಿಟ್ಟ. ಏನು, ಏವಂಜಾತಿ ಏಕಂ ಗುಣಜಾತಂ ಶಕ್ನೋತಿ ನ ಶಕ್ನೋತಿ ಅಂತ. ನ ಶಾಖಾಂತರ ಪ್ರತಿವೇದಿಯಲ್ಲ, ನ ಶಕ್ನೋತಿ ನಿವೇದಯಿತು, ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಹೇಳ್ತಾ ನೋಡಿ. ತಸ್ಮಾತ್ ಸ್ವಪ್ರಕರಣ ಸ್ಥೈರೇವ ಗುಣೈ ನಿರಾಕಾಂಕ್ಷತ್ವ. ಈಗ ಈ ಒಂದು ಪ್ರಕರಣದಲ್ಲಿ ಪ್ರಕರಣ ಅಂದ್ರೆ ಯಾವುದು? ಕೌಶೀತಕ್ಕೆ ಒಂದು ಪ್ರಕರಣ, ಬೃಹದಾರಣ್ಯಕ ಬೇರೆ ಪ್ರಕರಣ. ಆ ಒಂದು ಬೇರೆ ತಮ್ಮ ಪ್ರಕರಣದಲ್ಲಿ ಆ ಸ್ವಂತ ಪ್ರಕರಣದಲ್ಲಿ ಏನು ಹೇಳಿದೆ ಆ ಗುಣ ಏನಾಗುತ್ತೆ, ಅದಕ್ಕೆ
ಬೇರೊಂದರ ಅಪೇಕ್ಷೆ ಇರುವುದಿಲ್ಲ, ನಿರಾಕಾಂಕ್ಷೆ. ಅದಕ್ಕೆ ಬೇರೊಂದರ ಆಕಾಂಕ್ಷೆ ಇರೋದಿಲ್ಲ. ಓ ನೋಡ್ರಿ ಅಲ್ಲಿದ್ರು ತಗೋಬೇಕು ಆಗ ಇರೋದಿಲ್ಲ. ಅಲ್ಲಿರೋದು ತಮ್ಮ ಸ್ವಶಾಖೆಯಲ್ಲಿ ಏನ್ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದು ಏವಂ ಅಂತಕ್ಕಂಥದ್ದು ಸ್ವಪ್ರಕರಣಸ್ಥ ಇರತಕ್ಕಂಥದ್ದು. ಅದು ಓಹೋ ಇನ್ನೊಂದು ಶಾಖೆಯಲ್ಲಿರತಕ್ಕಂಥ ಗುಣಗಳನ್ನು ಅಪೇಕ್ಷಿಸುವುದಿಲ್ಲ. ಅದು ದೂರ ಆಯ್ತದ, ಅದು ಅಪೇಕ್ಷಿಸುವುದಿಲ್ಲ. ಆದ್ದರಿಂದ ಏನು ನಿರ್ಣಯ ಇದು ಸ್ವಾಮಿ ನೋಡಿ. ಈ ಒಂದು ಬೃಹದಾರಣ್ಯಕದಲ್ಲಿ ಮತ್ತೆ ಛಾಂದೋಗ್ಯದಲ್ಲಿ ಏನು ಹೇಳಿದ್ದಾರೆ, ಪ್ರಾಣ ಸಂವಾದದಲ್ಲಿ ಈ ಶೈಷ್ಠ್ಯ ಗುಣವನ್ನು ಹೇಳಿದ್ದಾರೆ, ಮತ್ತೆ ಈ ಈ ಕೌಶಿತಕಿಯಲ್ಲಿ ವಸಿಷ್ಠತ್ವವನ್ನು ಹೇಳಿದ್ದಾರೆ. ಹಾಗಾಗಿ ಏನಾಗಿದೆ, ಕೌಶಿತಕಿಯಲ್ಲಿ ವಸಿಷ್ಠತ್ವ ತಗೊಳ್ಬೇಕು, ಮತ್ತೆ ಬೃಹದಾರಣ್ಯಕ ಛಾಂದೋಗ್ಯದಲ್ಲಿ ಶ್ರೇಷ್ಠತ್ವ ಅಷ್ಟೇ. ಅದೇ ಬೇರೆ ಉಪಾಸನೆ, ಇದೇ ಬೇರೆ ಉಪಾಸನೆ. ಉಪಾಸನೆ ಅಂತಂದ್ರೆ ಏನು, ಯಾವುದೋ ಒಂದು ಗುಣವನ್ನ ಇಂಥ ಗುಣಗಳನ್ನ ಅದ್ರ ಮೇಲೆ ಹಾಕಿ ಉಪಾಸನೆ ಮಾಡತಕ್ಕಂಥದ್ದು. ಹೌದ್ ತಾನೆ? ವಿಷ್ಣು ಅಂದ್ರೆ ಏನು, ವ್ಯಾಪಕತ್ವ ಎಂಬ ಗುಣವನ್ನ ಅವನಲ್ಲಿ ಹಾಕಿ ಉಪಾಸನೆ ಮಾಡತಕ್ಕಂಥದ್ದು. ಹೀಗೆ ಉಪಾಸನೆ ಮಾಡಿದಾಗ ಇಲ್ಲಿ ಈ ಗುಣವನ್ನು ಹಾಕಿ ಪ್ರಾಣವನ್ನು ಉಪಾಸನೆ ಮಾಡಬೇಕು, ಅಲ್ಲಿ ಆ ಗುಣವನ್ನು ಹಾಕಿ ಪ್ರಾಣವನ್ನು ಉಪಾಸನೆ ಮಾಡಬೇಕು. ಎರಡೂ ಕೂಡ ಸ್ವಾಮಿ ಬೇರೆ ಬೇರೆ ಉಪಾಸನೆ, ಒಂದೇ ಉಪಾಸನೆ ಅಂತ ಹೇಳೋ ಹಾಗಿಲ್ಲ ಅಂತ ಏನ್ ಹೇಳ್ದ ಪೂರ್ವ ಪಕ್ಷಿ ಹೇಳ್ಬಿಟ್ಟ. ಈಗೇನಾಯ್ತು, ಇವನು ಪೂರ್ವ ಪಕ್ಷ ಆಯ್ತು. ನೋಡಪ್ಪ ನೀವು ಏನ್ ಹೇಳ್ತೀರಿ, ಪಕ್ಕದವನು ಎದ್ದು ನಿಂತ, ಸ್ವಾಮಿ ಹೇಗಲ್ಲ ಇದು ನೋಡಿ. ನಾವು ಹೇಳ್ತೇವೆ ಎರಡೂ ಕೂಡ ಒಂದೇ ಉಪಾಸನೆ, ಒಂದೇ ಗುಣವುಳ್ಳದ್ದು. ಪ್ರಾಣ ಇದ್ದಾನಲ್ಲ ಅವನು ಒಂದೇ ಗುಣವುಳ್ಳದ್ದು. ಒಂದೇ ಗುಣವುಳ್ಳದ್ದು ಅಂದ್ರೆ ಏನು, ಇಲ್ಲಿಯ ಗುಣವನ್ನ ಅಲ್ಲಿ ತೆಗೆದುಕೊಳ್ಬೇಕು, ಅಲ್ಲಿಯ ಗುಣವನ್ನ ಇಲ್ಲೂ ಕೂಡ ತೆಗೆದುಕೊಳ್ಳಬೇಕು. ಎರಡೂ ಗುಣಗಳನ್ನ ಒಂದೊಂದಕ್ಕೆ ಹಾಕೊಳ್ಬೇಕು ನಾವು ಅಂತ ಹೇಳಿ, ಹೀಗಾಗಿ ಎರಡೂ ಕೂಡ ಒಂದೇ ಉಪಾಸನೆ. ಏನು ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದ, ನೋಡಿ ಸ್ವಾಮಿ ಇದು ಪ್ರಮಾಣ ಅಂತ ಹೇಳಿ ಅವನೂ ಕೂಡ ಪ್ರಮಾಣವನ್ನು ಹೇಳಿ ಸಿದ್ಧ ಮಾಡ್ತಾನೆ. ಮತ್ತೆ ಮುಂದೆ ನಿರ್ಣಯವನ್ನು ಹೇಳ್ತಾನೆ. ನೋಡಿ ಇದೇ ನಿರ್ಣಯ ಎಂಬುದಾಗಿ. ಇದು ಈ ಒಂದು ಇದರ ಇಲ್ಲಿ ಯಾಕೆ ಅಂದ್ರೆ, ಇದನ್ನ ಉಪನಿಷತ್ತುಗಳಲ್ಲಿ ಬೇರೆ 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 ಅರ್ಥವೇ ಆಗೋದಿಲ್ಲ. ಒಂದ್ ಕಡೆ ತಗೋಬೇಕು ಅಂತಾರೆ, ಇನ್ನೊಂದ್ ಕಡೆ ಬೇಡ ಅಂತಾರೆ. ಹೇಗೆ ನಾವು ತಿಳಿಬೇಕು ಸಂಶಯ, ಅದನ್ನೆಲ್ಲ ಪರಿಹರಿಸಬೇಕಾದದ್ದು ಭಾಷ್ಯಕಾರರ ಕರ್ತವ್ಯ. ಅದನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಭಾಷ್ಯಕಾರರು. ಇನ್ನೊಂದೇ ಒಂದು ವಿಚಾರ ಹೇಳಿ ಮುಗಿಸುವ ಟೈಮ್ ಆಯ್ತು. ಈ ಒಂದು ಹಿಂದೆ ಹೇಳಿದ್ದೆ, ಒಂದೊಂದು ಈ ಯಾವುದು ಅಧಿಕರಣಕ್ಕೂ ಕೂಡ ಒಂದು ಅಥವಾ ಎರಡು ಶ್ಲೋಕ ಇದೆ. ಆ ಶ್ಲೋಕನ ನಾವು ಕಂಠಪಾಠ ಮಾಡಿಬಿಟ್ರೆ ಏನೇನಿದೆ ಎಲ್ಲ ಆಗೋಯ್ತದೆ. ಅಲ್ಲಿ ಏನು ಹೇಳಿದ್ದಾರೆ, ಅದು ಎಷ್ಟೇ ದೊಡ್ಡ ಅಧಿಕರಣ ಇರಲಿ, ಒಂದೇ ಸೂತ್ರ ಇದ್ರೆ ಇದು ಒಂದೇ ಸೂತ್ರ ಇದೆ, ಅದು ಇನ್ ಕೆಲವು 10-12 ಸೂತ್ರಗಳಿವೆ, ಅವಕ್ಕೂ ಅಷ್ಟೇ 2 ಶ್ಲೋಕ ನಾವು ತಿಳ್ಕೊಂಬಿಟ್ರು ಸಹ. ಇದಕ್ಕೂ ಆ ಶ್ಲೋಕ ಇದೆ, ಅದನ್ನ ಕೊನೆಯಲ್ಲಿ ಇದರ ಅರ್ಥ ಹೇಳ್ತೇನೆ, ಅದು ಆ ಶ್ಲೋಕದ ಅರ್ಥ. ಏಕೆ ಇನ್ನೂ ನಾವು ಅದು ಸಿದ್ಧಾಂತ ಅವೆಲ್ಲ ಮಾಡಿಲ್ವಲ್ಲ, ಬಂದಿಲ್ವಲ್ಲ, ಅದಕ್ಕೆ ಸಿದ್ಧಾಂತ ಎಲ್ಲ ಹೇಳಿ ನಮಗೆ ಅರ್ಥ ಆದಮೇಲೆ ಈ ಶ್ಲೋಕ ಹೇಳಿದ್ರೆ ಅರ್ಥವಾಗುತ್ತೆ. ಆ ಅರ್ಥ ನೋಡಿ, ವಸಿಷ್ಠತ್ವ ವಸಿಷ್ಠತ್ವಾದನಾಹಾರ್ಯಂ ಆಹಾರ್ಯಂ ವೈವಮಿತ್ಯತಃ ಉಕ್ತಸ್ಯೈವ ಪರಾಮರ್ಶಾತ್ ಅನಾಹಾರ್ಯಮನುಕ್ಷಿತಃ ಅನುಕ್ತಿತಃ ಪ್ರಾಣದ್ವಾರೇಣ ಬುದ್ಧಿಸ್ಥಂ ವಸಿಷ್ಠತ್ವಾದಿನೇತರತಂ ಏವಂ ಶಬ್ದ ಪರಾಮರ್ಶ ಯೋಗ್ಯಮಾಹಾರ್ಯಮಿಷ್ಯತೆ ಅಂತಕ್ಕಂಥ ಶ್ಲೋಕ ಇದು. ಈ ಪೂರ್ತಿ ಅರ್ಥ ಬರುತ್ತೆ ಇದು. ಇದನ್ನ ಈ ಭಾಗ ಅದಕ್ಕೆ ಮುಗಿದ ಮೇಲೆ ಈ ಶ್ಲೋಕ ಹೇಳಿ ಇದಕ್ಕೆ ಅರ್ಥವನ್ನ ಪದವಿ ಭಾಗ ಆದ್ಮೇಲೆ ಅರ್ಥವನ್ನ ನೋಡ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ.
ಸಿದ್ಧಾಂತ ಭಾಗವನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.